ಭಾರತದ ಎರಡನೇ ಅತಿ ದೊಡ್ಡ ಸ್ಟೇಡಿಯಂಗೆ ಶಂಕುಸ್ಥಾಪನೆ ಆಗಿದೆ. ರಾಜ್ಯದ ಅತಿ ದೊಡ್ಡ ಅಂತಾರಾಷ್ಟ್ರೀಯ ಕ್ರೀಡಾಂಗಣಕ್ಕೆ ಶಂಕುಸ್ಥಾಪನೆ ಆಗಿರುವಂತದ್ದು. ಅಂತಾರಾಷ್ಟ್ರೀಯ ಕ್ರೀಡಾಂಗಣಕ್ಕೆ ಸಿಎಂ ಭೂಮಿ ಪೂಜೆಯನ್ನ ಮಾಡಿದ್ದಾರೆ. ಆನೇಕಲ್ ತಾಲೂಕಿನ ಸೂರ್ಯನಗರದಲ್ಲಿ ರಾಜ್ಯದ ಅತಿ ದೊಡ್ಡ ಅಂತಾರಾಷ್ಟ್ರೀಯ ಕ್ರೀಡಾಂಗಣಕ್ಕೆ ಶಂಕುಸ್ಥಾಪನೆ ಆಗಿರುವಂತದ್ದು. ಅಂತಾರಾಷ್ಟ್ರೀಯ ಕ್ರೀಡಾಂಗಣಕ್ಕೆ ಸಿಎಂ ಭೂಮಿ ಪೂಜೆಯನ್ನ ಮಾಡಿದ್ದಾರೆ. ಆನೇಕಲ್ ತಾಲೂಕಿನ ಸೂರ್ಯನಗರದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿರುತ್ತೆ. ಗುಜರಾತಿನ ಮೋದಿ ಸ್ಟೇಡಿಯಂ ಬಳಿಕ ಇದೇ ದೊಡ್ಡ ಸ್ಟೇಡಿಯಂ. 80,000 ಆಸನಗಳ ಸಾಮರ್ಥ್ಯವುಳ್ಳ ಅಂತಾರಾಷ್ಟ್ರೀಯ ಕ್ರೀಡಾಂಗಣ ಕೂಡ ಇದಾಗಿರುತ್ತೆ. 100 ಎಕರೆ 900 ಕೋಟಿ ವೆಚ್ಚದಲ್ಲಿ ಕ್ರೀಡಾಂಗಣವನ್ನು ನಿರ್ಮಾಣ ಕೂಡ ಮಾಡಿರ್ತಾರೆ. ಕ್ರಿಕೆಟ್ ಮಾತ್ರ ಅಲ್ಲ, 27 ಕ್ರೀಡೆಗಳನ್ನು ಆಡೋದಕ್ಕೆ ಅವಕಾಶ ಕೂಡ ಒದಗಿಸಿಕೊಡಲಾಗಿರುತ್ತೆ. ಅಲ್ಲಿ ಆನೇಕಲ್ ತಾಲೂಕಿನ ಸೂರ್ಯನಗರ ಭಾರತದ ಎರಡನೇ ಅತಿ ದೊಡ್ಡ ಸ್ಟೇಡಿಯಂಗೆ ಶಂಕುಸ್ಥಾಪನೆಯನ್ನ ಮಾಡಿರುವಂಥದ್ದು. ರಾಜ್ಯದ ಅತಿ ದೊಡ್ಡ ಅಂತಾರಾಷ್ಟ್ರೀಯ ಕ್ರೀಡಾಂಗಣಕ್ಕೆ ಶಂಕುಸ್ಥಾಪನೆಯನ್ನ ಮಾಡಿದ್ದಾರೆ. ಸಿಎಂ ಭೂಮಿ ಪೂಜೆಯನ್ನು ಕೂಡ ಮಾಡಿರುವಂಥದ್ದು. ಆನೇಕಲ್ ತಾಲೂಕಿನ ಸೂರ್ಯನಗರ ಅಲ್ಲಿ ಕಾರ್ಯಕ್ರಮವನ್ನು ಕೂಡ ಆಯೋಜನೆ ಮಾಡಿಕೊಳ್ಳಲಾಗಿದೆ. ಗುಜರಾತಿನ ಮೋದಿ ಸ್ಟೇಡಿಯಂ ಬಳಿಕ ಇದೇ ದೊಡ್ಡ ಸ್ಟೇಡಿಯಂ. ಮೈಸೂರಮ್ಮನ ದೊಡ್ಡಿ ಹಾಗೂ ತಿಮ್ಮಯ್ಯನ ದೊಡ್ಡಿ ಗ್ರಾಮಗಳ ಅಭಿವೃದ್ಧಿ ಕಾಮಗಾರಿ. ಅಹಮದ್ ಖಾನ್ ಅವರು ಜೊತೆಯಾಗಿದ್ದಾರೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಜೊತೆ. ಹಣ ಕೊಟ್ಟು ಜನರನ್ನ ಕರೆಸಿದ್ರ ಕಾಂಗ್ರೆಸ್ ನಾಯಕರು. ಹಾಗಾದ್ರೆ ಯಾಕೆ ಬಂದ್ವಿ, ಏನಾಗ್ತಾ ಇದೆ ಅನ್ನೋದು ಜನರಿಗೆ ಗೊತ್ತೇ ಇರಲಿಲ್ಲ. ಹೋಗುವಾಗ ದುಡ್ಡು ಕೊಡ್ತಾರೆ ಅಂತ ಜನರು, ಹಣ ಕೊಟ್ಟು ಜನರನ್ನು ಕರೆಸಿದ್ರ ಕಾಂಗ್ರೆಸ್ ನಾಯಕರು. ಹಾಗಾದ್ರೆ ರೀತಿಯಾದಂತಹ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಯಾಕೆ ಬಂದ್ವಿ, ಏನಾಗ್ತಿದೆ ಅನ್ನೋದು ಜನರಿಗೆ ಗೊತ್ತೇ ಇರಲಿಲ್ವಂತೆ. ಸಂಶಯ ಮೂಡ್ತಾ ಇದೆ. ದುಡ್ಡನ್ನ ಕೊಟ್ಬಿಟ್ಟು ಕರ್ಸ್ಕೊಂಡ್ರ, ಏನ್ ವಿಚಾರ, ಹೋಗುವಾಗ ದುಡ್ಡನ್ನು ಕೊಟ್ಟು ಕಳಿಸಿದ್ರ ಹಾಗಾದ್ರೆ? ಗೊತ್ತಾ, ಸಿದ್ದರಾಮಯ್ಯನ ಬರ್ತಾನಂತ ಹೇಳಿದ್ರು, ಬಂದಿದ್ದರು. ಅವ್ರು ಬರ್ತಾರೆ ಅಂತ ಹೇಳಿ ಯಾರ ಜೊತೆ ಬಂದ್ರಿ? ಬಸ್ ಮಾಡ್ಯವ್ರ. ಎಲ್ಲಿಂದ? ಊರ್ನಿಂಕ, ತಿಮ್ಸಂದ್ರನಿಂಕ. ಏನು ಹೇಳಲ್ಲ, ಬಸ್ ಬಂದದೆ ಬರ್ರಿ ಹೋಗೋಣ ಅಂತಂದ್ರು, ಬಂದ್ರೆ. ಆಮೇಲೆ ಬೇರೆ ಏನಿಲ್ವಾ? ಅಲ್ಲಿ ಹೋಗೋಕೆ ಕೊಡ್ತೀನಿ ಅಂದವ್ರೆ. ಏನು ದುಡ್ಡು ಹೋಗೋಕೆ ಕೊಡ್ತಾರಂತ? ಎಷ್ಟು ಜನ ಬಂದಿದ್ದೀರ ನೀವು? ನಾವೊಂದು ಬಸ್ ಜನ ಬಂದಿದ್ದೀರಿ, ಒಂದು 60 ಸೀಟು, 60 ಜನ ಬಂದಿದ್ದೀರಿ. ನೀವು ಯಾವ ಊರಿಂದ ಬಂದಿದ್ದೀರಿ? ಆದರು ಸ್ಟೇಡಿಯಂ ಇದು ಓಪನ್ ಮಾಡ್ತೇವೆ ಇವತ್ತು, ಎಲ್ಲ ಬರ್ರಿ ನೋಡ್ಕೊಂಡು ಹೋಗಿರಿ, ಊಟ ಮಾಡಿರಿ ಅಂತ ಹೇಳಿದ್ರು. ನಿಮ್ಗೇನು ವ್ಯವಸ್ಥೆ ಮಾಡಿಲ್ವಾ? ಏನಿಲ್ಲ, ಬಸ್ ಬಂದಿತ್ತು, ಬಸ್ನ ಬಂದು. ಬಿ ಶಿವಣ್ಣ ಶಾಸಕರು ನಮ್ಮ ಆನೇಕಲ್ MLA ಇಂದ ಅವ್ರ ಕಡೆಯಿಂದ ಬಂದಿದ್ದೀರಿ. 17 ಬಸ್ಸು ಮಾಡಿ, 17 ಬಸ್ಸು ನಮ್ಮ ಸ್ವಂತ ಓನ್ ಬ್ಯಾಗಲ್ಲಿ. ನೀವು 17 ಬಸ್ ಕರ್ಕೊಂಡು ಕಾರ್ಯಕ್ರಮ ಗೊತ್ತಾ? ಗೊತ್ತು. ಏನು ಇದು ನಮ್ಮ ಕರ್ನಾಟಕ ಒಂದು ಇದೆ, ನಮ್ಮ ಇಂಡಿಯಾಗೆ ನಂಬರ್ 2ನ